Dear viewers and knowledge seeker, greetings of the day. Welcome to my digitalgnan.com, your go to destination for a digital education revolution. I am Dr. Pashnath and I am thrilled to be your guide on this intellectual journey at digitalgnan.com. We believe in and our mission is to unlock the secrets of the digital world. From in-depth tutorials to thought-provoking discussions, we cover a wide spectrum of intellectual content and educational content. Whether you are a student or a learner or a viewer, navigating the complexities of academia, a professional seeking to stay ahead in the digital landscapes, or just a curious mind eager to learn, you are in the right place. ಆತ್ಮೀಯ ವೀಕ್ಷಕರೇ, ತಮ್ಮ ಸಬ್ಸ್ಕ್ರೈಬ್ಗಳ ಸಂಖ್ಯೆಯನ್ನು ವೀಕ್ಷಿಸಿದಾಗ ನಿಮ್ಮ ಪ್ರೋತ್ಸಾಹ ನನಗೆ ದೊರೀತಾ ಇದೆ ಹಾಗೂ ಮುಂದಿನ ಎಲ್ಲಾ ದಿನಗಳಲ್ಲಿ ಒಳ್ಳೆಯ ವಿಚಾರಗಳನ್ನ ತಮ್ಮೆದುರಿಗೆ ಪ್ರಸ್ತುತಪಡಿಸಲು ನೀವು ನನಗೆ ಪ್ರೋತ್ಸಾಹಿಸ್ತಾ ಇದ್ದೀರಿ ಮತ್ತು ಇನ್ನು ಹೀಗೆಯೇ ನೀವು ನನ್ನ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ಸುತ್ತಾ ನನ್ನನ್ನು ಬೆಂಬಲಿಸುತ್ತಾ ಮುಂದುವರಿಸಿಕೊಂಡು ಹೋಗ್ತೀರಿ ಅಂತ ಕಳಕಳಿಯ ವಿನಂತಿಸ್ತಾ, ಇಲ್ಲಿವರೆಗೆ ನೀವು ನೀಡಿದ ಸಬ್ಸ್ಕ್ರೈಬ್ಗಳ ಸಂಖ್ಯೆಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಹೀಗೆಯೇ ಮುಂದೆ ನನ್ನ ಎಲ್ಲಾ ಒಂದು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಆ ವಿಡಿಯೋವನ್ನು ನೀವು ಎಷ್ಟು ಆಗತ್ತೆ ಅಷ್ಟು ಶೇರ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ಆದ ಕಾರಣ ತಮ್ಮ ಒಂದು ಈ ಕಾರ್ಯಗಳನ್ನ ನಾನು ಅತಿ ಕೃತಜ್ಞತಾ ಭಾವದಿಂದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಒಂದು ನನ್ನ ಮುಂದಿನ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೇನೆ. ಮಾನವ ಸ್ವತಂತ್ರವಾಗಿ ಹುಟ್ಟಿದರೂ ಸಹಿತ ಅನೇಕ ಸಂಕೋಲೆಗಳಿಂದ ಬಂಧಿತನಾದ. ಆದ ಕಾರಣದಿಂದ ಆ ಸಂಕೋಲೆಗಳಲ್ಲಿ ಅವನ ಒಂದು ಮನೋಸ್ಥೈರ್ಯ, ದೃಢ ಸಂಕಲ್ಪ, ಗುರಿ ಮುಟ್ಟುವ ಆ ಛಲ ಅವನಲ್ಲಿ ಆಯಾ ಒಂದು ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಅವನು ತನ್ನ ಕಾರ್ಯಗಳನ್ನ ಹೆಚ್ಚಿನ ಗತಿಯಲ್ಲಿ, ಮಂದಗತಿಯಲ್ಲಿ ಮಾಡದಿರುವ ಸ್ಥಿತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಾನೆ. ಆದ್ದರಿಂದ ಆ ಒಂದು ಹಿಂಜರಿಕೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ನಾನು ನನ್ನ ಮಟ್ಟದಲ್ಲಿ ನಿಮ್ಮೆಲ್ಲರಿಗೂ ಸಹಾಯವಾಗಲೆಂದು ಈ ಕೆಲವೊಂದು ವಿಡಿಯೋಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನೀವು ನನಗೆ ಸದಾ ಸಹಕಾರ ನೀಡುತ್ತೀರಿ ಅನ್ನೋ ಒಂದು ಭಾವನೆ ನನಗಿದೆ. ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸ್ತಾ, ಮಾನವ ಒಬ್ಬ ದೃಢ ಸಂಕಲ್ಪ ಜೀವಿ. ಯಾಕಂದ್ರೆ ಇವತ್ತಿನ ಒಂದು ಉದಾಹರಣೆಯಲ್ಲಿ ನಾನು ಒಬ್ಬ ಹುಡುಗನನ್ನ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆ ಒಂದು ಹುಡುಗ ಛಲಗಾರ, ಗುರಿ ಸಾಧಿಸುವ ಹಠವಾದಿ ಮತ್ತು ತನ್ನ ದೃಢ ಸಂಕಲ್ಪವನ್ನು ಯಶಸ್ವಿ ಮಾಡಿ ಪ್ರಸಿದ್ಧನಾದ ವ್ಯಕ್ತಿ. ಅದನ್ನು ನೋಡೋಣ. ಈಗ ಹಾಗಾದ್ರೆ ನೋಡೋಣ ವೀಕ್ಷಕರೇ. ಕತ್ತಲೆ ನನ್ನನ್ನು ಸುತ್ತುವರೆದು ನಿಂತಿದ್ದರು. ಕತ್ತಲೆ ನನ್ನನ್ನು ಸುತ್ತುವರೆದು ನಿಂತಿದ್ದರು. ನಾನು ಯಶಸ್ಸಿನ ದೃಢ ಸಂಕಲ್ಪವಾದಿಯಾಗಿ ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಹಾಕುತ್ತಾ ಮುಂದೆ ಸಾಗುವೆ. ನನ್ನ ದೃಢ ಸಂಕಲ್ಪ ಗುರಿಯನ್ನು ಸಾಧಿಸಿ ತೋರಿಸುವೆ ಅನ್ನುವ ನಿಟ್ಟಿನಲ್ಲಿ ನಾನು ನನ್ನ ಕನಸನ್ನು ನನಸಾಗಿಸಲು ಹೆಜ್ಜೆಗಳನ್ನು ಹಾಕಲು ಪ್ರಾರಂಭಿಸುವೆ. ಇದು ಆ ಬಾಲಕನ ಒಂದು ದೃಢ ಸಂಕಲ್ಪ. ಆದ್ದರಿಂದ ಒಂದಾನೊಂದು ಕಾಲದಲ್ಲಿ ಒಂದು ಕಸ್ರತ್ ಅಂತಕ್ಕಂಥ ಹಳ್ಳಿಯಲ್ಲಿ ರಾಜನೆಂಬ ಒಬ್ಬ ಹುಡುಗನಿದ್ದ. ಕಸ್ರತ್ ಎಂಬ ಹಳ್ಳಿಯಲ್ಲಿ ರಾಜನೆಂಬ ಬಡ ಸಮಸ್ಯೆಗಳಲ್ಲಿ ಬಂಧಿತನಾದ ಒಬ್ಬ ಹುಡುಗನಿದ್ದ. ಆ ರಾಜ ತನ್ನ ದೃಢ ಸಂಕಲ್ಪವನ್ನ ಎಷ್ಟರ ಮಟ್ಟಿಗೆ ಹೊಂದಿದ್ದ ಅಂದ್ರೆ ಅವನು ತನ್ನ ಗುರಿಯನ್ನು ಮುಟ್ಟೇನೆ ಅಂತಕ್ಕಂಥ ಒಂದು ಭಾವನೆಯನ್ನು ಹೊಂದಿದವನಾಗಿದ್ದ. ಆ ಒಂದು ನಿಟ್ಟಿನಲ್ಲಿ ಈ ಸಣ್ಣ ಬಾಲಕ ದೃಢ ಸಂಕಲ್ಪ, ಸ್ಥೈರ್ಯ ಮನೋಭಾವ ಮತ್ತು ಕಠಿಣ ಸಮಸ್ಯೆಗಳನ್ನು ಎದುರಿಸಿ ತೋರಿಸುತ್ತೇನೆ ಅಂತಕ್ಕಂಥ ಒಂದು ಭಾವನೆಯನ್ನು ಹೊಂದಿದವನಾಗಿದ್ದು ಅವನ ಒಂದು ಸಾಕಾರಗೊಳ್ಳುವ ಕನಸನ್ನ ಮುಟ್ಟಲು ಯಾವ ರೀತಿಯಾಗಿ ಪ್ರಯತ್ನಿಸ್ತಾನೆ ಅನ್ನೋದನ್ನ ನೋಡ. ಬಡತನದಲ್ಲಿ ಹುಟ್ಟಿ ಅನೇಕ ಸಮಸ್ಯೆಗಳ ಸೆಲೆಯಲ್ಲಿ ಬಂಧಿತನಾದ ಈ ರಾಜ್ ಎದೆಗುಂದದೆ, ಯಾವುದೇ ಪರಿಸ್ಥಿತಿಗೆ ಹಿಂಜರಿಯದೆ, ತನ್ನ ನಿರ್ಧಾರವನ್ನ ಬದಲಿಸದೆ ಅವನು ತನ್ನ ಹೆಜ್ಜೆಗಳನ್ನ ಒಂದಾದ ನಂತರ ಒಂದು ಮುನ್ನಿಡಲು ಪ್ರಾರಂಭಿಸ್ತಾನೆ. ಅವಾಗ ಈ ರಾಜನಲ್ಲಿ ಬರುವ ಮೊದಲನೇ ಸಮಸ್ಯೆ, ನಾನು ಏನನ್ನು ಮಾಡಬೇಕು, ಏನನ್ನು ಮಾಡಿದರೆ ಯಾವ ರೀತಿಯಾಗಿ ನಾವು ಸಾಧಿಸುವ ಒಂದು ಕಾರ್ಯ ನನ್ನ ಗುರಿಯನ್ನು ಮುಟ್ಟಲು ನಂದ ದೀಪವಾಗುತ್ತೆ ಅನ್ನೋದನ್ನ ಹುಡುಕ್ತಾ ಇರುವಾಗ ರಾಜನಿಗೆ ಒಂದು ಅನಿರ್ಣಯಗಳ ಅನೇಕ ಸಮಸ್ಯೆಗಳು ಅವನನ್ನು ತಲೆ ಕೆಡಿಸುವಾಗ ನಿರ್ಣಯಗಳನ್ನ ತೆಗೆದುಕೊಳ್ಳದೆ ವಿಚಲಿತನಾದ ವ್ಯಕ್ತಿ ತನ್ನ ಗುರಿಯನ್ನು ಮುಟ್ಟಲು ತನ್ನ ಪ್ರತಿಭೆಯನ್ನು ಮತ್ತು ತನ್ನ ಸಾಹಸವನ್ನು ಹೇಗೆ ಈ ಒಂದು ನಿಟ್ಟಿನಲ್ಲಿ ಉಪಯೋಗಿಸಿಕೊಳ್ಳಬೇಕು ಅಂತ ಚಿಂತಿಸುತ್ತಿರುವಾಗ
ಅವನ ಎದುರಿಗೆ ಕಾಣುವ ಒಂದು ದಾರಿ, ಒಂದು ವಿಚಾರ ಅಂದ್ರೆ ಯಾರ ಹಣೆ ಬರಹವನ್ನು ಬರೆದಿದ್ದಾರೆ, ಹಣೆ ಬರದಂತೆ ತಮ್ಮ ಜೀವನ ಆಗತ್ತೆ ಅನ್ನುವ ಪರಿಕಲ್ಪನೆ ಹೇಳುತ್ತಿರುವಾಗ ಈ ಒಬ್ಬ ರಾಜ ಅಂತಕ್ಕಂಥ ಬಾಲಕ ಹಣೆ ಬರದ ವಿರುದ್ಧ ನಾನು ಸಾಧಿಸಿ ತೋರಿಸುವೆ ಅನ್ನೋ ಒಂದು ದೃಢ ಸಂಕಲ್ಪವಾದಿ. ಅವಾಗ ವ್ಯಕ್ತಿಗಳು ಅವನ ಎದುರಿಗೆ ಹೇಳ್ತಾರೆ, ನಿನ್ನ ಹಣೆ ಬರದಲ್ಲಿ ಇಷ್ಟೇ ಇದೆ, ಅದನ್ನು ಮಾತ್ರ ನೀನು ಜೀವನಕ್ಕೆ ಉಪಯೋಗಿಸಿಕೊ, ಇದನ್ನು ಬಿಟ್ಟರೆ ನೀನು ಮುಂದೇನು ಸಾಧಿಸಲಿಕ್ಕೆ ಆಗಲ್ಲ ಅನ್ನುವ ಒಂದು ಋಣಾತ್ಮಕ ವಿಚಾರಗಳನ್ನು ಈ ಬಾಲಕನ ಮನಸ್ಸಿನ ಮೇಲೆ ಪ್ರಚೋದನೆ ಮಾಡ್ತಾವೆ. ಪ್ರಚೋದನೆ ಮಾಡಿದಾಗ ಈ ಒಬ್ಬ ಬಾಲಕ ತನ್ನ ಯಶಸ್ಸಿನ ಗುರಿಯನ್ನು ಮುಟ್ಟಲು ಹೆಜ್ಜೆಗಳನ್ನು ಒಂದೊಂದಾಗಿ ಇಡಲು ಒಂದೊಂದಾಗಿ ವಿಚಾರಗಳನ್ನು ಮಾಡಲು ಪ್ರಾರಂಭಿಸುವಾಗ ಅಚಲವಾದ ನಿರ್ಣಯ, ಅವನ ಗುರಿ ಮತ್ತೆ ಅವನು ಸಾಧಿಸುವ ಹೆಜ್ಜೆಗಳ ಒಂದು ವೇಗವನ್ನು ಅವನು ಆಲೋಚಿಸುತ್ತಾ ತನ್ನ ದೃಢ ಸಂಕಲ್ಪವನ್ನು ಅವನು ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ತಾನೆ, ತನ್ನ ಒಂದು ಗುರಿ ಮುಟ್ಟಲು ಶಕ್ತಿ ಯಾವ ಪ್ರಕಾರಗಳು ತನಗೆ ಅಡೆತಡೆ ಮಾಡ್ತಾ ಇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿ ತನ್ನ ಒಂದು ದೃಢ ಸಂಕಲ್ಪದ ಗುರಿ ಮುಟ್ಟಲು ಏನೇನು ಬೇಕದನ್ನೆಲ್ಲ ತಯಾರಿ ಮಾಡಿಕೊಳ್ಳಲು ಪ್ರಾರಂಭಿಸ್ತಾನೆ. ಸಾಹಸದ ಹಠವಾದಿಯಾಗಿ ಯಶಸ್ವಿಯ ಕಿರೀಟವನ್ನು ಧರಿಸಲು ಹಲವಾರು ಪ್ರಯತ್ನಗಳನ್ನು ಮಾಡ್ತಾನೆ. ಹಲವಾರು ಪ್ರಯತ್ನಗಳನ್ನು ಮಾಡಿದರೂ ಸಹಿತ ಪ್ರಯತ್ನಕ್ಕೆ ಬೇಕಾದ ರೀತಿಯಲ್ಲಿ ಸಫಲತೆ ಅವನಿಗೆ ದೊರೆಯಲ್ಲ. ಆವಾಗ ಈ ರಾಜ್ ತನಗೆ ಬೇಕಾದ ಒಂದು ಪ್ರಯತ್ನಕ್ಕೆ ಯಾವ ರೀತಿಯಾಗಿ ಅಡೆತಡೆಗಳು ಹೆಜ್ಜೆಯನ್ನು ಹಾಕ್ತಾ ಇವೆ, ಅವುಗಳನ್ನು ಯಾವ ರೀತಿಯಾಗಿ ಅವು ಕಿತ್ತು ಹಾಕಬೇಕು ಮತ್ತು ತನ್ನ ಒಂದು ಗುರಿಯತ್ತ ಸಾಗಬೇಕು ಅನ್ನುವ ಒಂದು ಪ್ರಯತ್ನಗಳನ್ನು ಮಾಡ್ತಾನೆ. ದಿನನಿತ್ಯ ಬೆಳಗಾಗುವ ಮೊದಲು ಈ ರಾಜ್ ಏನ್ ಮಾಡ್ತಿದ್ದ ಗೊತ್ತಾ? ಮುಂಜಾನೆ ಬೇಗ ಎದ್ದು ದೇವರ ಧ್ಯಾನ ಮಾಡಿ ತನ್ನ ದಿನಚರಿಯ ಎಲ್ಲಾ ಕಾರ್ಯಗಳನ್ನು ಮಾಡಿ ಸೂರ್ಯನು ಉದಯಿಸುವಕ್ಕಿಂತ ಮುಂಚೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸ್ತಾನೆ. ಉಳುಮೆ ಅವನ ಒಂದು ಜೀವಾಳ, ಬೀಜ ಬಿತ್ತುವುದು, ಬೆಳೆಗಳನ್ನು ಬೆಳೆಯುವುದು, ಉತ್ತಮ ಫಸಲನ್ನು ಪಡೆಯುವುದು ಅವನ ಒಂದು ಜೀವನದಲ್ಲಿ ಮಹತ್ವದಾದ ಹೆಜ್ಜೆ ಆಯಿತು. ಈ ಶ್ರಮದಾಯಕ ಕೆಲಸಗಳಿಂದ ಹೊರತಾಗಿ ಮತ್ತಿನ್ನೇನಾದರೂ ಮಾಡಲು ಸಾಧ್ಯ ಇದೆಯಾ ಅಂತ ವಿಚಾರ ಮಾಡತೊಡಗಿದ. ಅವಾಗ ಅನೇಕ ಕಷ್ಟಗಳು ಅವನ ಒಂದು ಹೆಜ್ಜೆಗಳನ್ನು ಹಿಂದೆ ಜಗ್ಗಲು ಪ್ರಾರಂಭಿಸಿದವು. ಆ ಎಲ್ಲಾ ಕಷ್ಟಗಳನ್ನು ಬದಿಗೊತ್ತಿ ಅತ್ಯುತ್ತಮ ರೀತಿಯಲ್ಲಿ ತನ್ನ ಶ್ರಮದ ಫಲವಾಗಿ ಹೊಸ ಹೊಸ ಆಯಾಮಗಳನ್ನು ತನ್ನ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಮುಂದಿನ ಹೆಜ್ಜೆಗಳನ್ನು ಹಾಕತೊಡಗಿದ. ಅವಾಗ ಈ ಒಬ್ಬ ರಾಜನಿಗೆ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ದೊರೀತಾನೆ. ಯಾಕೆಂದ್ರೆ ರಾಜನ ದಿನಚರಿಯನ್ನ ವೀಕ್ಷಿಸುತ್ತಿದ್ದ, ರಾಜನ ಕೆಲಸಗಳನ್ನು ನೋಡುತ್ತಿದ್ದ, ರಾಜನ ಕೆಲಸಗಳಿಂದ ದೊರೆತ ಫಲಗಳನ್ನು ಅನುಭವಿಸಿದ, ಸಾಕ್ಷಾತ್ಕಾರಗಳನ್ನು ಕಂಡುಕೊಂಡ ಅಪರಿಚಿತ ವ್ಯಕ್ತಿ ಶ್ರೀ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವನ ಕಾರ್ಯಗಳಿಂದ ತೃಪ್ತಿಯಾಗಿ ಸ್ಫೂರ್ತಿಗೊಂಡು ಅವನನ್ನು ತನ್ನ ಗೆಳೆಯನನ್ನಾಗಿ ಮಾಡಿಕೊಳ್ಳಲು ಪ್ರಾರಂಭಿಸ್ತಾನೆ. ಸಿಂಗ್ ಇವನ ಕರ್ತೃತ್ವದಿಂದ ಮನಸಾರೆ ಅವನೊಬ್ಬ ದೃಢ ಸಂಕಲ್ಪವಾದಿ, ಗುರಿಯನ್ನು ಮುಟ್ಟುವ ಛಲಗಾರ ಅಂತ ಅವನನ್ನು ಒಪ್ಪಿಕೊಳ್ತಾನೆ. ಆವಾಗ ತನ್ನ ಒಂದು ಹೊಲಗದ್ದೆಗಳಲ್ಲಿ ಕೆಲವು ಭಾಗಗಳನ್ನು ಅವನಿಗೆ ನೀಡಿ ಅವನು ಆ ಗದ್ದೆಗಳನ್ನು ನೋಡಿಕೊಳ್ಳಲು ಅಧಿಕಾರ ಕೊಡ್ತಾನೆ. ಆ ಒಂದು ನಿಟ್ಟಿನಲ್ಲಿ ರಾಜನು ಆ ಎಲ್ಲಾ ಗದ್ದೆಯ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಿ ಅಲ್ಲಿಯೂ ಸಹಿತ ಬೆಳೆಯನ್ನು ಪರಿಣಾಮಕಾರಿಯಾಗಿ ಗರಿಷ್ಠ ರೀತಿಯಲ್ಲಿ ಪಡಿತಾನೆ. ಅವಾಗ ಈ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನ ಕೃತ್ಯದಿಂದ ಸಂತೃಪ್ತಗೊಂಡು ಅವನಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸ್ತಾನೆ. ರಾಜ್, ನೀನು ಒಳ್ಳೆಯ ಛಲಗಾರ, ನೀನು ಒಳ್ಳೆಯ ಗುರಿಯನ್ನು ಸಾಧಿಸುವ ಹಠವಾದಿ, ನನಗೆ ಗೊತ್ತು. ನಾನು ಕೊಟ್ಟಂತಹ ಒಂದು ಗದ್ದೆಯ ಕೆಲಸದ ಜೊತೆಗೆ ನಿನಗೆ ಬೇಕಾದ ಕೃಷಿಯ ಒಂದು ಶಿಕ್ಷಣ, ಕೃಷಿಯ ಸೈದ್ಧಾಂತಿಕ ಶಿಕ್ಷಣ ಮತ್ತು ಪ್ರಾಯೋಗಿಕ ಶಿಕ್ಷಣವನ್ನು ಪಡೆದುಕೊಳ್ಳು ಅನ್ನೋ ಒಂದು ಹೃದಯವಂತಿಕೆಯಿಂದ ಅವನಿಗೆ ಬೆಂಬಲಿಸ್ತಾನೆ. ಅವಾಗ ಈ ರಾಜನಿಗೆ ಕೃಷಿಯಲ್ಲಿ ಮತ್ತಷ್ಟು ಉತ್ತಮ ರೀತಿಯಾದಂತಹ ಒಂದು ಜ್ಞಾನ, ಪ್ರಾಯೋಗಿಕತೆ ಮತ್ತು ಆಳವಾದ ಪ್ರಜ್ಞೆ ದೊರೆತು ಮತ್ತಷ್ಟು ಹಾರ್ಡ್ ವರ್ಕ್ ಮಾಡಲು ಪ್ರಾರಂಭಿಸ್ತಾನೆ. ಇವನ ಕಠಿಣ ಪರಿಶ್ರಮದಿಂದ ಯಶಸ್ಸು
ಇವನಿಗೆ ಮತ್ತೊಂದು ಹೆಜ್ಜೆಯಾಗಿ ಮುಂದೆ ದೊರೆಯಲು ಹೆಚ್ಚಿನ ಒಂದು ಪರಿಸ್ಥಿತಿ ಧನಾತ್ಮಕವಾಯಿತು. ಅವಾಗ ಯಾವುದೇ ಹಣೆಬರಗಳು ಯಾವುದೇ ವ್ಯಕ್ತಿಯ ಯಶಸ್ಸಿಗೆ ಸಾಕಾರ ಮೂರ್ತಿಗಳಲ್ಲ. ದಿನನಿತ್ಯ ಕಠಿಣ ಪರಿಶ್ರಮದಿಂದ ವ್ಯಕ್ತಿ ತನ್ನ ಗುರಿಯನ್ನು ಕಂಡುಕೊಂಡು ತನ್ನ ಜೀವನದ ಸಂಕಲ್ಪವನ್ನು ಸಾಕ್ಷಾತ್ಕಾರಗೊಳಿಸಲು ಸಾಧ್ಯ. ಹಣೆಬರಗಳು ದೇವ ಒಂದು ಬರೆದ ಅನ್ನುವ ಪರಿಕಲ್ಪನೆಯನ್ನು ವಿರೋಧಿಸಿದ. ಇವನ ಒಂದು ಪರಿಕಲ್ಪನೆಯಲ್ಲಿ ಸಾಕ್ಷಾತ್ಕಾರ ಅಂದರೆ ದೃಢ ಸಂಕಲ್ಪ, ಗುರಿ ಸಾಧಿಸುವ ಛಲ ಮತ್ತು ಸತತ ಕಠಿಣ ಪರಿಶ್ರಮ. ಆ ಕಠಿಣ ಪರಿಶ್ರಮದ ಜೊತೆಗೆ ಮಾಡುವ ಒಂದು ಕಾರ್ಯ ಡೆಡಿಕೇಟೆಡ್ ಆಗಿ ಸಮರ್ಪಿತ ಕೆಲಸ ಆದರೆ ಮಾತ್ರ ಫಲ ದೊರೆಯಲು ಸಾಧ್ಯ ಅಂತಕ್ಕಂಥ ನಂಬಿಕೆ ಉಳ್ಳಂತಹ ರಾಜನಾಗಿದ್ದ. ಆದ್ದರಿಂದ ಅರ್ಧ ಹಾದಿಯನ್ನು ಕ್ರಮಿಸಿ ಯಶಸ್ಸು ದಶ ದಿಕ್ಕುಗಳಲ್ಲಿ ಹೋದಲ್ಲಿ ಇವನಿಗೆ ಬಾಗಿಲನ್ನು ತೆಗೆಯಲು ಪ್ರಾರಂಭಿಸಿತು. ಏಕೆಂದರೆ ಕಠಿಣ ಪರಿಶ್ರಮ, ಹೃದಯವಂತಿಕೆ, ಕೆಲಸದ ಮೇಲೆ ನಂಬಿಕೆ ಮತ್ತು ತ್ಯಾಗ ಮನೋಭಾವ ಸತತವಾಗಿದ್ದಾಗ ದೃಢ ಸಂಕಲ್ಪವಾದಿಗೆ ತನ್ನ ಗುರಿ ಮುಟ್ಟಲು ಒಳ್ಳೆಯದಾದಂತಹ ಒಂದು ವಾತಾವರಣ ನಿರ್ಮಿತವಾಗಿ ಎಲ್ಲಿಯೂ ಹೆಜ್ಜೆ ಇಟ್ಟರೆ ಯಶಸ್ಸಿನ ಒಂದು ಸಂಕಲ್ಪ ಅವನ ಕೊರಳಿಗೆ ಹಾರವಾಗಿ ಪರಿಣಮಿಸತೊಡಗಿತು. ಆದ್ದರಿಂದ ರಾಜನ ಹೆಸರು ಎಲ್ಲ ಕಡೆಗೆ ಪಸರಿಸಲು ಪ್ರಾರಂಭಿಸಿತು. ರಾಜ್ ಅಂದ ತಕ್ಷಣ ಕಠಿಣ ಪರಿಸ್ಥಿತಿಯಿಂದ ಯಶಸ್ಸಿನ ಕಿರೀಟವಾದಿಯಾಗಿ ಹೆಜ್ಜೆ ಹೆಜ್ಜೆಗೂ ಪ್ರಸಿದ್ಧನಾಗತೊಡಗಿದ. ಮುಂದೆ ಅವನ ಹೆಸರು ಮನೆ ಮಾತಾಗತೊಡಗಿತು. ರಾಜನು ಕೃಷಿಯಲ್ಲಿ ಪರಿಣತನಾಗಿ ಸಿಂಗರ ಜೊತೆಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದ. ಈ ಒಂದು ಕಾಲಾವಧಿಯಲ್ಲಿ ಸಿಂಗ್ ಅವರು ರಾಜನಿಗೆ ಒಂದು ಸಣ್ಣ ತುಂಡ ಭೂಮಿಯನ್ನು ಕೊಟ್ಟು ಇವನಿಗೆ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹಿಸತೊಡಗಿದರು. ಈ ಒಂದು ಸಣ್ಣ ತುಂಡ ಭೂಮಿಯಲ್ಲಿ ಸತತವಾಗಿ ಮುಂಜಾನೆಯಿಂದ ಸಂಜೆಯವರೆಗೆ ಅತಿ ಆಳವಾದ ದೃಢ ಸಂಕಲ್ಪದಿಂದ ಧನಾತ್ಮಕವಾಗಿ ಗುರಿಯನ್ನು ಮುಟ್ಟುತ್ತೇನೆ ಅಂತಕ್ಕಂಥ ಒಂದು ವಿಚಾರದಿಂದ ರಾಜನು ಕೆಲಸ ಕಾರ್ಯಗಳನ್ನು ಮಾಡಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫಸಲನ್ನು ಪಡೆಯುತ್ತಾನೆ. ಆಗಲೂ ಸಹಿತ ಸಿಂಗ್ ಅವರು ಇವನಿಗೆ ಒಂದು ಅಭಿನಂದನೆಯನ್ನು ಹೇಳ್ತಾ ಅವನ ಒಂದು ಯಶಸ್ಸಿಗೆ ಒಳ್ಳೆಯ ಬೆಂಬಲವನ್ನು ಕೊಡ್ತಾರೆ. ಹೀಗೆ ರಾಜನು ಇಡೀ ಹಳ್ಳಿಗೆ ಪ್ರಸಿದ್ಧನಾಗಿ ಸಣ್ಣ ಭೂಮಿಯ ಉಳುಮೆಯ ವ್ಯಕ್ತಿಯಾಗ್ತಾ ಮುಂದೆ ದಿನೇ ದಿನೇ ತನ್ನ ಒಂದು ಉಳುಮೆಯ ಒಂದು ಭೂಮಿಯನ್ನು ಹೆಚ್ಚಿಸುತ್ತಾ ವಿಶಾಲವಾಗಿ ತನ್ನ ಒಂದು ಕಾರ್ಯವನ್ನು ಪರಿಣಮಿಸಿ ಅವನು ತನ್ನ ಒಂದು ಗಳಿಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹಳ್ಳಿಯ ಒಂದು ಹೊಲಗದ್ದೆಗಳಲ್ಲಿ ಯಶಸ್ಸಿನ ಛಲಗಾರ ಅಂತ ಪ್ರಸಿದ್ಧನಾದ. ಆ ಒಂದು ನಿಟ್ಟಿನಲ್ಲಿ ಎದ್ದು ನಿಲ್ಲಲು ಪ್ರಯತ್ನಿಸು, ಎದ್ದು ನಿಂತಾಗ ನೀನು ಬೀಳುವ ಕ್ಷಣಗಳು ಎಷ್ಟೇ ಆದರೂ ನಿನ್ನ ಪ್ರಯತ್ನಗಳು ನಿನಗೆ ಕಟ್ಟಿಗೆಯಾಗಿ ಪರಿಣಮಿಸಿ ಎದ್ದು ನಿಲ್ಲಲು ಬೆಂಬಲಿಸುತ್ತವೆ. ಮೊದಲು ನೀನು ಎದ್ದು ನಿಲ್ಲಲು ಪ್ರಾರಂಭಿಸು. ನೀನು ಬಯಸುವ ಯಾವುದೇ ಕ್ಷಣಗಳು, ನೀನು ಬಯಸುವ ಯಾವುದೇ ಒಂದು ಕನಸು ನಿನ್ನದಾಗಲು ಪರಿಣಮಿಸುತ್ತದೆ. ಆದ್ದರಿಂದ ನಿನ್ನ ಒಂದು ಪ್ರಯತ್ನ ಎದ್ದು ನಿಲ್ಲಲು ಪ್ರಯತ್ನಿಸು. ನಿನ್ನ ಒಂದು ಗುರಿಯನ್ನು ಮುಟ್ಟಲು ಸಾಕ್ಷಾತ್ಕಾರ ಸ್ಫೂರ್ತಿಯಾಗಿ ನಿನ್ನ ಒಂದು ಛಲವನ್ನು ನೀನು ಮಾಡಿದ್ದೇ ಆದರೆ ನಿನ್ನ ಗುರಿ ಮುಟ್ಟಲು ಸಾಧ್ಯ. ರಾಜನು ಯುವ ಮನಸ್ಸುಗಳಿಗೆ ಸ್ಫೂರ್ತಿಯ ಸೆಲೆಯಾಗಿ, ಕಠಿಣ ಪರಿಶ್ರಮಗಳ ಮಾರ್ಗದರ್ಶಿಯಾಗಿ, ಯಶಸ್ಸಿನ ಛಲಗಾರನಾಗಿ ಆ ಹಳ್ಳಿಗಳಲ್ಲಿ ಮಾದರಿಯಾಗತೊಡಗಿದ. ಆವಾಗ ಯಶಸ್ಸಿನ ಹೆಜ್ಜೆಗಳು ರಾಜನಿಗೆ ಒಂದು ಹೂವಿನ ಹಾಸಿಗೆಯಾಗಿ ಪರಿಣಮಿಸಿ, ನಿಜವಾದ ನಿಮ್ಮ ಪ್ರಯತ್ನವನ್ನು ಎಲ್ಲಿ ಪ್ರಾರಂಭಿಸುತ್ತೀರಿ? ನಿಜವಾದ ಪ್ರಯತ್ನ ಅಂದರೆ ಏನು? ನಿಮ್ಮ ಛಲ ಇರಬೇಕು, ನಿಮ್ಮ ದೃಢ ಸಂಕಲ್ಪ ಇರಬೇಕು, ನಿಮ್ಮ ಮನಸ್ಸ ಆ ಒಂದು ಗುರಿಯನ್ನು ಮುಟ್ಟುತ್ತೇನೆ ಅಂತಕ್ಕಂಥ ಭಾವನೆ ಇದ್ದರೆ ನೀವು ಆ ಒಂದು ಕಲೆ ನಿಮ್ಮದಾಗಿ ಪರಿಣಮಿಸಿ ನಿಮ್ಮ ಸಮರ್ಪಣಾ ಮನೋಭಾವದಿಂದ ನೀವು ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತೆ. ರಾಜನ ಈ ಒಂದು ಯಶಸ್ಸಿನ ಗಾಥೆಯನ್ನು ಆ ಹಳ್ಳಿಯ ದೇವಾಲಯದ ಗೋಡೆಗಳ ಮೇಲೆ
ಕೆತ್ತಿ ಹಳ್ಳಿಯ ಯುವ ಪೀಳಿಗೆಗೆ ಸ್ಫೂರ್ತಿಯ ಕಥೆಯಾಗಲಿ ಎಂದು ಅಲ್ಲಿ ಬಿಂಬಿಸಲಾಗಿದೆ. ಹೀಗೆ ಒಂದು ಯುವಜನತೆ ಒಳ್ಳೆಯ ಧನಾತ್ಮಕವಾದಿಗಳಾದರೆ, ಒಳ್ಳೆಯ ದೃಢ ಸಂಕಲ್ಪಗಳಾದರೆ, ಒಳ್ಳೆಯ ವಿಚಾರವಾದಿಗಳಾದರೆ, ಒಳ್ಳೆಯ ಛಲಗಾರರಾದರೆ ಎಲ್ಲ ಒಂದು ಸಮಾಜದ ಒಂದು ಶಾಂತಿ, ನೆಮ್ಮದಿ, ತೃಪ್ತಿ ದಿನಾಲು ತುಂಬಿ ಹೂವಿನಂತೆ ಪರಿಣಮಿಸುವವು. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಯುವ ಪೀಳಿಗೆ ಈ ರೀತಿಯಾಗಿ ಛಲವಾದಿಗಳಾಗಿ, ದೃಢ ಸಂಕಲ್ಪಗಳಾಗಿ, ಗುರಿಯನ್ನು ಸಾಧಿಸುವ ದೃಢ ಸಮರ್ಪಣಾ ಮನೋಭಾವವನ್ನು ಹೊಂದಿದವರಾಗಿದ್ದರೆ ಯಾವ ರೀತಿಯಾಗಿ ಪುಷ್ಪ ತನ್ನ ಪರಿಮಳವನ್ನು ಬಿಂಬಿಸುತ್ತದೆಯೋ ಸಮಾಜದ ಎಲ್ಲ ಒಂದು ಜೀವಶಲ್ಯಗಳು ಅತಿ ಶಾಂತಿಯಿಂದ ಮತ್ತು ಸಂಕಲ್ಪವಾದಿಗಳಾಗಿ ಪ್ರಸ್ತುತವಾಗಿ ಸಮಾಜದಲ್ಲಿ ನಗುವನ್ನು ಕಂಡುಕೊಳ್ಳಬಹುದು. ಆ ಒಂದು ನಿಟ್ಟಿನಲ್ಲಿ ರಾಜನ ಕತೆ ಸಮರ್ಪಣಾ ಮನೋಭಾವ ಮತ್ತು ಮಾದರಿಯಾಗಿ ಪರಿಣಮಿಸುತ್ತದೆ.